ಅಭಯಂ ನಿರಂತರ ಪರೇ ದಯದಿ ಶ್ರೀವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ನಿರಂತರ ಪರೇ ದಯದಿ ಶ್ರೀವಾಸುದೇವಂ ಸದಾ ನಿನ್ನ ಅಭಯಂ ದೀನ ಬಂಧು ಗಮ ಗಮದೆ ದೀನ ಬಂಧು ಗಮ ಗಮದೆ ಅಗಣಿತ ಗುಣ ಗಣ ಹರಿಕುಲ ಮಾರ್ದನ ಅಖಂಡಿತ ಗುಣ ಗಣ ಹರಿಕುಲ ಮಾರ್ದನ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಖಂಡಿತ ಪರತರ ಅಭಯ ಪ್ರದಾತ ಖಂಡಿತ ಪರತರ ಅಭಯ ಪ್ರದಾತ ಸಿಂಧು ಜಯನ ಅರವಿಂದ ನಯನ ಸಿಂಧು ಜಯನ ಅರವಿಂದ ನಯನ ಪರಿ ಸದಾ ನಿನ್ನ ಅಭಯಂ ನಿರಂತರ ಪರೇ ದಯದಿ ಶ್ರೀವಾಸುದೇವಂ ಸದಾ ನಿನ್ನ ಅಭಯಂ ಸಾರ್ಥಕಿ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲ ಹಾಳಾಯಿತು. ಏನಾಯಿತು ಸಾರ್ಥಕಿ? ಅದನ್ನೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನೆಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವವು. ನಾನು ಈಗ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ಹಲವು ರಾಜರ ಬೆಂಬಲವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಯಲ್ಲಿ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ನೋಡಿರುವೆನು ಸುಯೋಧನ. ಏ ಜನಾರ್ದನ, ಜಾಗೃತನಾಗು. ಜೀವಮಾನವ ವಿಶ್ರಾಂತಿಯನ್ನು ಅಂಧಕಾರದ ಕಡೆಗೆ ಕರೆದುಕೊಂಡು ಹೋಗು. ಈ ಮೂರು ಲೋಕದ ಮಂಗಳವು ನಿನ್ನಲ್ಲಿ ಸೇರಲಿ.
ಅಂಧಕಾರ ಅರಿತೆ ನಿನ್ನ ಸುಂದರ ವದನವ ತೋರೋ ಅರೆ ಅಂಧಕಾರ ಅರಿತೆ ಸಿಂಧು ಜಯನ ನಿನ್ನ ಮಂದಾಸವ ತೋರೋ ಸಿಂಧು ಜಯನ ನಿನ್ನ ಮಂದಾಸವ ತೋರೋ ಮೊರ ಅರೆ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಅರೆ ಅಂಧಕಾರ ಅರಿಸಿ ಹರಿ ಪರ್ವತ ಮುಖ ತೋರೆ ಭಕ್ತರ ಮರೆಯಾಲಿದೆ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ದೇವರ ಇಕ ಬಯಸಿ ಪರೆಯೋ ಶ್ರೀ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರು ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಪಾದ ತಳೆದವು. ಚೀಚಿ, ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಗುರುರಾಜ, ಸೌಖ್ಯವೇ? ಬಂದ ಸಮಾಚಾರವೇನು? ನೀನಾದರೂ ಬಂದವನು ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಒತ್ತಡವಾಗಿದ್ದರೂ ಎಚ್ಚರನಾಗದೇ ಇದ್ದು ಈಗ ನಿನ್ನ ಪ್ರಾಣಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೇಕೆ ಬಂದಿರಿ? ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಸುಯೋಧನ, ಯುದ್ಧವೇ? ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದೂರಿತ
ಹಠ ಸಮರಸ ಅನುಚಿತ ಭಾವ ಭಾವ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಯೋಧನ ಭಾವ ಅನುಜರೊಡನೆ ದೇಹವೆಸಗಿ ಭರತ ಭೂಮಿ ಆಳ ಬಯಸಿ ಭಾವ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ರಕ್ತದಿಂದ ಅವ ಬಂದು ಬಳಗರ ರಕ್ತದಿಂದ ಮಾರಣ ಹೋಮ ಮಾಡಬೇಡ ಅವ ಮಾರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ದುಡುಕಬೇಡ ಭವ ಪರಮಾತ್ಮನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಭಾವ ಸುಯೋಧನ ಭಾವ ನನ್ನ ಮಾತನ್ನು ಕೇಳು. ಅಣ್ಣ ತಮ್ಮಂದಿರಾದ ನೀವಿರುವರು ಕೇವಲ ನೆಲದಾಸೆಗಾಗಿ ಹೊಡೆದಾಡಿ ಮುಡಿಯುವುದು ಬೇಡ ಭಾವ. ಈ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನಿಮ್ಮ ಅಣ್ಣನಾಡುತ್ತಿರೋ ಮಾತುಗಳನ್ನು ಕೇಳಿದೆಯಾ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುವುದು. ಪರಮಾತ್ಮ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಆದರೆ ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ ಭಾವ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಓಹೋ, ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಅವನಿಗಿದೆ. ಬಾವಾ, ಸುಯೋಧನ, ಬಾವಾ, ಸುಯೋಧನ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು.
ನಿರಾಯುಧನು ನಿರಸ್ತ್ರನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಯಾದವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಸುಯೋಧನ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆಯ್ದುಕೊಂಡೆ. ನಡೆ ಬಾವ, ನಡೆ ಕೃಷ್ಣ. ಬಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುವಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ, ಮೃತ್ಯು ತಾಂಡವ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವಂ ಧರಿಸದಿರೆ. ಕೃಷ್ಣ, ರಣದೋ ಆಯುಧವಂ ಧರಿಸದಿರೆ. ಕೃಷ್ಣ, ರಣದೋ ಆಯುಧವಂ ಧರಿಸದಿರೆ. ಪಾಂಡವರ ರಣದೊಳೆಂತು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾಗಿಯೇ ಜೋಕೆ. ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯಲಾದೀತೆ. ನಡೆ ಬಾವ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ನಡೆ ಕೃಷ್ಣ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರೆಗೆ, ಅರಳಿದ ಕಾಂತಿಯ ಕರುಣದಿದರೆಗೆ. ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನೇ ನೀಡಿದ ಯದುಪತಿ, ಅಭಯವನೇ ನೀಡಿದ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ಎಂಗಮ ಪಾಲಿಪ
ದೇವನೆನಿಸಿದ ಎಂದಮ್ಮ ಪಾಲೆಪ ದೇವನೆನಿಸಿದ ಧನ್ಯತೆಯಾದೆವೋ ಪುಣ್ಯೋದಯದಿ ಧನ್ಯತೆಯಾದೆವೋ ಪುಣ್ಯೋದಯದಿ ಅಭಯವಾನೇ ಅಧಿಪತಿ ರಾಧಾರಮಣ ಕೈವಚನಾದ ಅಭಯವನೇಡಿದ ವೇದೋಪತೆ ಅಭಯವನೇಡಿದ ಅರ್ಜುನ ಅರ್ಜುನ ಸ್ವಲ್ಪ ನಿಲ್ಲಯ್ಯ. ಪರಮಾತ್ಮ ವಾಸುದೇವ. ಅರ್ಜುನ, ಎಂತಹ ಅಕಾರ್ಯವನ್ನು ಮಾಡಿದೆಯಯ್ಯ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಮುಂದೆ ದುರಂಧರರಾಗಿ ಹೋರಾಡಿ ಮೆರೆಯುವ ಬಲರಾಮ ಯಾದವ ಸಹಿತ ಅಕ್ಷೋಹಿಣಿ ಸೈನ್ಯವನ್ನು ಬಿಟ್ಟು ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಆಯ್ದುಕೊಂಡಯ್ಯ ಅರ್ಜುನ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದಿದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ನೀನು ಈ ಯುದ್ಧದಲ್ಲಿ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನು ಆದ ನೀನು ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಅಸ್ತ್ರವು ನನ್ನ ರಥಾಶ್ವಗಳ ರುಂಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಮಾನವ ಜೀವನ ವಿಶ್ರಾಂತಿಯಲ್ಲಿ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ ನಿಯತಿಯ ವಕ್ಷದಲ್ಲಿ ಮಾನವ ಧರ್ಮದ ಪುಣ್ಯವು ಪ್ರತಿಷ್ಠೆವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳುವ ಏಕೆ? ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ? ಅರ್ಜುನ, ಮಾಧವ ನಿನ್ನಯ ದಯಗೆ ನಾ ಜಯವ. ಮಾಧವ ನಿನ್ನಯ ದಯಗೆ ವಧುವೆ ನಾ ಜಯವ. ಭಯವೆಲ್ಲದೆ ಜಗದೆ ಮುರಹರಿ ನಿನ್ನಯ ಒಲೊಮೆಯ ಬಲದೆ. ಅರ್ಜುನ, ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರದೊಳು ಗಾಂಡೀವ ಹಿಡಿದಿಯೋ ದೃಢದಿ. ಅರ್ಜುನ, ಪರಮಾತ್ಮ, ಕರದೊಳು ಗಾಂಡೀವ ಹಿಡಿದಿಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ. ಅರ್ಜುನ, ಎದೆಗೆಡದಿರು ಜೋಗೆ ಕಡುದೀರ ನೀನೆನಿಸಿ. ಕಾತುರವೇತಕ್ಕೆ ವಿಜಯ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ
ವಿಜಯಕ್ಕೆ ಕಾರಣ ಕರ್ತನೋ ನೇನೆ. ವಿಜಯಕ್ಕೆ ಕಾರಣ ಕರ್ತನೋ ನೀನೆ. ಸಾಧ ನಿನ್ನದು ಸಾಧಿಸುವವ ನಾನು. ಬಲ್ಲೆ ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ಕೈಯದೆ ಗುರುವೇ ರಾಜಯವ ಭಯವಿಲ್ಲದೆ ಜಗದೆ ಮುರಾರಿ ನಿನ್ನಯ ಒಲೊಮೆಯ ಬಲದೆ. ಮಾಧವ ನಿನ್ನಯ ದಯೆಯೇ ಪಾರ್ಥ ನಿನ್ನಯ ಹಿತವ ಸತತವು ನಾನ್ ಬಯಸಿ. ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವು ನಾನ್ ಬಯಸಿ. ಅನವರತವು ನಿನ್ನ ಬಿಡದಲೆ ಪೊರೆವೆ. ಮನದನು ಮಾನವ ಪಾರ್ಥ ಪಾರ್ಥ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಕಾತುರವೇತಗೆ ವಿಜಯ ವಿಜಯ. ಕಾತುರವೇತಗೆ ವಿಜಯ ವಿಜಯ. ಪಾರ್ಥ ಪರಮಾತ್ಮ ವಿಜಯ ವಿಜಯ. ವಿಜಯ ಪರಮಾತ್ಮ ನಡೆ ನಡೆ ನಡೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಬಾ ಬೇಗ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ದೇವ ಬಾ
ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ರುಕ್ಮಿಣಿ, ಹ್ಮ್ ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ಪ್ರಪಂಚದ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಭೀಷ್ಮ ದ್ರೋಣಾದಿಗಳನ್ನೊಳಗೊಂಡ ಮಹಾರಥಿಕರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಬಳಿಕ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಿಯ, ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತನೆ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ದೇವಿ. ಆಹಾ, ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಪ್ರೇಮ ಮೂರ್ತಿ ನಾಮವಿಂದು ವಿಫಲವಾದೆ. ಪ್ರೇಮ ಮೂರ್ತಿ ನಾಮವಿಂದು ವಿಫಲವಾದೆ. ಸಮರದಿಂದ ಪ್ರಾಣಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಧರ್ಮ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಪ್ರಿಯತಮೆ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ. ಭಯವಿದೇಕೆ ಕಾಂತೆ ಶಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ. ಹೌದೈದಿಯಾ ನಿಧಾನ ಭಾವನಾತ್ಮ ಭಕ್ತಾರೀನ. ಕೌದೈದಿಯಾ ನಿಧಾನ ಭಾವನಾತ್ಮ ಭಕ್ತಾರೀನ. ಲೋಕಕ್ಕಿಂತ ಶಾಂತಿ ದಾತ ಕಾಯ ಮೋಹನ ಕಾಂತ, ಕಾಯ ಮೋಹನ ಕಾಂತ, ಕಾಯ ಮೋಹನ ಕಾಂತ, ಕಾಯ ಮೋಹನ. ತರವೇ ಶಾಂತಿ ಗಾತಾನಾಥ ಪ್ರೇಮ ಪೂಜಿತ ನಾಥ, ಪ್ರೇಮ ಪೂಜಿತ, ಪ್ರೇಮ ಪೂಜಿತ, ಪ್ರೇಮ ಪೂಜಿತ. ರುಕ್ಮಿಣಿ, ಸಾವಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತು. ಹೌದು ಸ್ವಾಮಿ, ಸಾವಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತು. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಕಾಂತೆ ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ. ರುಕ್ಮಿಣಿ, ಸ್ವಾಮಿ,
ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ರುಕ್ಮಿಣಿ, ಸ್ವಾಮಿ. ನನ್ನ ಸಮರ ಗೀತೆಯಿಂದ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ರುಕ್ಮಿಣಿ, ವೀರರ ದರ್ಪದಿಂದ ಭೂಮಿಯ ಕಲುಷವನ್ನು ತೊಳೆದು ಕುರುಕ್ಷೇತ್ರದ ಭೂಮಿಯನ್ನು ವೀರ ದರ್ಪದಿಂದ ಸುಸಜ್ಜಿತಗೊಳಿಸಿ ಪುಣ್ಯ ಬೀಜವನ್ನು ನೆಡುವೆನು. ಆಹಾ. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿಯೇ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನೆರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ದೇವಿ. ರುಕ್ಮಿಣಿ, ಕಾಳ ಸರ್ಪದ ವಿಷವನ್ನು ರುಕ್ಮಿಣಿ, ಸ್ವಾಮಿ. ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸ ಹೊರತು ಮತ್ಯಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ ದೇವಿ. ರುಕ್ಮಿಣಿ, ಸ್ವಾಮಿ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರವಿರಲಿ. ಈ ಘೋರ ಹತ್ಯೆ ಕಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ನಿನ್ನ ಇಚ್ಛೆಯಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ದೇವಿ. ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಅಗತ್ಯವಾಗಿ ಸ್ವಾಮಿ. ಕುಸುಮನಯನ ವೀಣಾ ಪ್ರಿಯತಿಲೋಲ, ಕುಸುಮನಯನ ವೀಣಾ ನಸುನಗೆ ನನಗಾನಂದನ ಬಲ, ನಸುನಗೆ ನನಗಾನಂದನ ಬಲ, ದಾಸಕಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವವು ಧರ್ಮದ ಮೂಲ, ದಾಸಕಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವವು ಧರ್ಮದ ಮೂಲ, ಕುಸುಮನಯನ ವೀಣಾ ಪ್ರಿಯತಿಲೋಲ, ಕುಸುಮನಯನ ವೀಣಾ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳೆ ನಾನಿದನ್ನ, ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳೆ ನಾನಿದನ್ನ, ಶ್ಯಾಮಲ ವರ್ಣನ ನಿನ್ನ
ತ್ರಿಜಗ ಕಂಪನ ದೋರ್ಬಲ ಮಂತ್ರಿ ಸೈನ್ಯಾಧ್ಯಕ್ಷರೇ, ತ್ರಿಜಗ ಕಂಬಲ ಧೋರ್ಬಲ ಮಧ್ಯ ಪ್ರತಾಪಂ ತ್ರಿಜಗ ಕಂಪನ ಧೋರ್ಬಲ ಮಧ್ಯ ಪ್ರತಾಪಂಗಳೇ ಈ ದೊರೆಯೋಳ್ ಬಲರಾಮ ಸಾರ್ವಭೌಮನಿಗೆ ಅದಾರು ಸರಿ ಸಮರೇ. ಈ ದೊರೆಯೋಳ್ ಬಲರಾಮ ಸಾರ್ವಭೌಮನಿಗೆ ಅದಾರು ಸರಿ ಸಮರೇ, ಅದಾರು ಸರಿ ಸಮರೇ, ಅದಾರು ಸರಿ ಸಮರೇ. ಕೃತವರ್ಮ ಅಕ್ರೂರ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ದ್ವಾರಕೇಶ್ವರನಂತೆ ಮೆರೆಯುವೆ, ದ್ವಾರಕೇಶ್ವರನಂತೆ ಮೆರೆಯುವೆ. ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಅಧಮ ಶತ್ರುಗಳ ಮದವನ್ನು ಮುರಿದು ಅಧಮ ಶತ್ರುಗಳ ಮದವನ್ನು ಮುರಿದು ಚಂಡರುಂಡರ ರುಂಡವ ಕಡಿದು ಅಕ್ರೂರ ಚಂಡ ಬಂಡರ ರುಂಡವ ಕಡಿದು ತೀರನು ನಾಂ ಚೂರನು ತೀರನು ನಾಂ ಚೂರನು ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸಮರ ಸಾರುವರ ಶಿರಗಳ ತುಳಿದು ಸಮರ ಸಾರುವರ ಶಿರಗಳ ತುಳಿದು ಮಂದಮತಿಗಳ ಮದವನ್ನು ಮುರಿದು ಸಮರ ಸಾರುವರ ಶಿರಗಳ ತುಳಿದು ಮಂದಮತಿಗಳ ಮದವನ್ನು ಮುರಿದು ತೀರನು ನಾಂ ಶೂರನು ತೀರನು ನಾಂ ಶೂರನು ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ದ್ವಾರಕೇಶ್ವರನಂತೆ ಮೆರೆಯುವೆ, ದ್ವಾರಕೇಶ್ವರನಂತೆ ಮೆರೆಯುವೆ. ಸರಿ ಸಮಾನರೆನಗೆ ಸರಿ ಸಮಾನರೆನಗೆ ಸರಿ ಸಮಾನರೆನಗೆ. ಮಹಾಶಯ ಮಂತ್ರಿ ಅಕ್ರೂರ. ಪ್ರಭು. ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಡರೆ ಸೌಖ್ಯವಾ ಕಾಲ ಕಾಲಕ್ಕೆ ಮಳೆಗಳಾಗಿ ಅಕ್ರೂರ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದೆ ಬೆಳೆದು ಬೆಳೆಗಳೆಲ್ಲ ಸೌಖ್ಯದಿ ನಳಿನ ನಾಭನ ಸ್ಮರಣೆಯಲ್ಲಿ ಅಕ್ರೂರ ಪ್ರಭು ನಳಿನ ನಾಭನ ಸ್ಮರಣೆಯಲ್ಲಿ ಕಾಲವರಿತು ಭಜಿಸುತ್ತೇರ್ಪರೆ ಅಕ್ರೂರ ಪ್ರಭು ಕಾಲವರಿತು ಭಜಿಸುತ್ತೇರ್ಪರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಡರೆ ಸೌಖ್ಯವಾ ಮಂತ್ರಿ ಮಹಾಶಯ ಕ್ರೂರ. ನಮ್ಮ ಯಾದವ ರಾಜ್ಯ ಬರವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಲೋದರ ಲಾಲಿಸೋ ರಾಜ್ಯದ ಪರಿಯ ಅಲೋದರ ಲಾಲಿಸೋ ರಾಜ್ಯದ ಪರಿಯ ಯಾದವ ರಾಜ್ಯದಿ ಪ್ರಜೆಗಳು ನಿರುತ್ತ ಯಾದವ ರಾಜ್ಯದಿ
ಪ್ರಜೆಗಳು ನಿರುತ ಹರಿಯನ್ನು ಭಜಿಸುತ್ತ ಸುಖದಿ ಬಾಳ್ವರು ಹರಿಯನ್ನು ಭಜಿಸುತ್ತ ಸುಖದಿ ಬಾಳ್ವರು ಅಲದರ ಲಾಲಿಸೋ ರಾಜ್ಯದ ಪರಿಯ ರಾಜದಿ ಪ್ರಜೆಗಳು ನಿರುತ ಮಹಾಪ್ರಭು ಕ್ರೂರ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಭಗವದ್ಭಕ್ತಿಯಿಂದ ಸುಖದಿಂದಿರುವರು. ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಸೈನ್ಯಾಧಿಪ, ಹೋ ಪ್ರಭು. ಸೈನ್ಯಾಧಿಪ, ಸೈನ್ಯವೇ ತಿರ್ಪುದು. ಸೈನ್ಯಾಧಿಪ, ಸೈನ್ಯಾಧಿಪ, ಸೈನ್ಯವೇ ತಿರ್ಪುದು. ಸೈನ್ಯಾಧಿಪ, ಶತ್ರು ರಾಜರ ಮಗೆ ಇತ್ತು ಕಾಣಿಕೆಯ. ಶತ್ರು ರಾಜರ ಮಗೆ ಇತ್ತು ಕಾಣಿಕೆಯ. ತಪ್ಪದೆ ತಂದು ತಪ್ಪದೆ ತಂದು ಒಪ್ಪಿಸುತ್ತಲಿಗರೆ. ಸೈನ್ಯಾಧಿಪ, ಸೈನ್ಯವೇ ತಿರ್ಪುದು. ಸೈನ್ಯಾಧಿಪ, ಸೈನ್ಯಾಧಿಪ, ಹೋ ಪ್ರಭು. ನಮ್ಮ ಯಾದವ ರಣಸ್ಥಾವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ವಿಜ್ಞಾಪಿಸುವೆನು. ಮುಂಬರಿಯಾದ ಶತ್ರು ಸೈನ್ಯವ, ಮುಂಬರಿಯಾದ ಶತ್ರು ಸೈನ್ಯವ ಬೆಂಬಿಡದ ಅವನು ಭಜಿಸುವುದು ಸುಬೋಧ. ಓ ಪ್ರಭು. ಕೃತವರ್ಮ, ಗಂಭೀರದಿ ಜಯವ ಪಡೆಯುತ್ತೆ. ಓ ಪ್ರಭು. ಕೃತವರ್ಮ, ಗಂಭೀರದಿ ಜಯವ ಪಡೆಯುತ್ತೆ. ಅವನು ಭಜಿಸುವುದು ಸುಬೋಧ. ಓ ಪ್ರಭು. ಕೃತವರ್ಮ, ಧರ್ಮಪತಿಯ ಚರಣ. ಓ ಪ್ರಭು. ಕೃತವರ್ಮ, ಧರ್ಮಪತಿಯ ಚರಣ ಹೊರಗ ಪರಿಯನು. ಧರ್ಮಪತಿಯ ಚರಣ ಹೊರಗ ಪರಿಯನು. ಪರಿಹರಿಸನವ ಪರಿಹರಿಸನ ಕರಿದು ಬಂದು ಇಲ್ಲ ತಂದನು. ಪರಿಹರಿಸನವ ಪರಿಹರಿಸನ ಕರಿದು ಬಂದು ಇಲ್ಲ ತಂದನು. ಕತ್ತಿಯಿಂದ ಜನಿಸುತ್ತ, ಕತ್ತಿಯಿಂದ ಜನಿಸುತ್ತ ಹತ್ತು ವೈರಿಯ. ಓ ಪ್ರಭು. ಕೃತವರ್ಮ, ಕತ್ತಿಯಿಂದ ಜನಿಸುತ್ತ ಹತ್ತು ವೈರಿಯ. ಕತ್ತಲಿ ಸುತ್ತಲವನ ಕಾತರುವುದನು. ಸಿಂಹದಲ್ಲಿ ಪಾಪವನ್ನು ಬಸಿದಿದೆ. ಓ ಪ್ರಭು. ಸಿಂಹದಲ್ಲಿ ಪಾಪವನ್ನು ಬಸಿದಿದೆ. ಸಂಬರಿ ಸುತ್ತಲವನ್ನು ಕಾತಗೊಳ್ಳಲು. ಧೈರ್ಯಪತಿಯ ಕೇಳಲ್ಲ ಅರಿವಪತಿಯನ್ನು. ಅರಿಗಸಿರವ 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 ತೊಳೆದು ದೈವ ತೊಳೆದವ. ಮಹಾಪ್ರಭು. ಕೃತವರ್ಮ, ನಮ್ಮ ಸೈನ್ಯವು 4 ಕಡೆ ಹರಡಿಕೊಂಡು ಆ ಶತ್ರುಗಳ ಹೆಸರನ್ನೇ ಹಿಮ್ಮಡಿಸುತ್ತಿರುವುದು ಪತ್ತೆಯನ್ನು ಪಡೆ. ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅಪ್ಪಣೆ. ಕಾರಣ ಸಮಾಚಾರ ದೇವ ನಮಸ್ಕರಿಸುವೆನು. ಪ್ರಿಯ ಶಿಷ್ಯ ದುರ್ಯೋಧನ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ
ಕೊಡೆ. ಯಾರಲ್ಲಿ ನಮ್ಮ ರಾಜರಾಜ್ಯವನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುತ್ತಿರಾಗ ತಾಳಲಯವೆಲ್ಲ ಕೂಡಿ, ಸುತ್ತಿರಾಗ ತಾಳಲಯವೆಲ್ಲ ಕೂಡಿ ಮೋದದಿ ಮೋದವೇ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ. ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಬಲ ಬಲ ದುರ್ಯೋಧನ ಅಕ್ರೂರ ಮಹಾಮಂತ್ರಿ ಬಲ ಬಲ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ.
ಸುಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು. ದುರ್ಯೋಧನ ಶ್ರೀಕೃಷ್ಣನ ಬಳಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿದನು ಗುರುದೇವ. ಸುಯೋಧನ, ಹಾಗಾದರೆ ನಿನ್ನ ಜಯವು ನಿಶ್ಚಯ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ಬಲಪಡಿಸಿಕು. ಕೃತವರ್ಮನನ್ನು ಸೈನ್ಯವನ್ನು ಕರೆದುಕೊಂಡು ಹೋಗು. ದುರ್ಯೋಧನ, ಆದರೆ ಎಚ್ಚರ, ನಾನು ಬರುವ ತನಕ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಗೆ ತರಬೇಡ. ಎಚ್ಚರ ವೀರವರ, ಎಚ್ಚರ. ನೀನೇನು ಹೊರಗು ಬಾ. ಆಗಬಹುದು ಗುರುದೇವ, ವಂದಿಸುವೆನು. ಮಂತ್ರಿ ಸೈನ್ಯಾಧಿಪರೇ, ನಾನು ವಿಶ್ರಾಂತಿಗಾಗಿ ವನವಿಹಾರಕ್ಕೆ ಹೊರಡುವೆನು. ನೀವು ರಾಜ್ಯ ಕಾರ್ಯದಿಂದ ಎಚ್ಚರವಾಗಿರಿ. ನಾನಿನ್ನೂ ಹೊರಡುವೆನು. ಆಗಬಹುದು. ಆ ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತಗೊಂಡು ಅಣ್ಣ ಬಲರಾಮನ ಬಳಿಗೆ ಹೋಗಿ ಸೈನ್ಯದ ಸಹಾಯವನ್ನು ಪಡೆದನಂತೆ. ಅಗ್ರಜನೋ ಅಲಾಯುಧವನ್ನು ಹಿಡಿದು ಹೋರಾಡಕ್ಕೆ ನಿಂತರೆ ಆತನನ್ನು ಜಯಿಸುವುದು ಅಸಾಧ್ಯ. ಇದಕ್ಕೆ ನಾನೊಂದು ತಂತ್ರವನ್ನು ಹೂಡುವೆ. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬರುವ ಮಾರ್ಗದಲ್ಲಿ ತೊಂದರೆಗೊಳಿಸಿ ಮಾಯಾಚಿಂತೆಗೆ ಗುರಿಪಡಿಸಿದರೆ ಆತನು ಪರಿಹಾರಕ್ಕಾಗಿ ನನ್ನ ಬಳಿಗೆ ಬರುವನು. ಆಗ ಆ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂಪ್ರದಕ್ಷಿಣೆಗೆ ಹೊರಡುವಂತೆ ಮಾಡುವೆನು. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗ ಮಾಯೆ, ಜಾಗೃತಳಾಗು. ಇದೇನಿದು? ಈ ಗೋಮಾತೆಯು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಈ ಸಣ್ಣ ಶಿಲೆಯಿಂದ ಇದನ್ನು ಆ ಮಾರ್ಗವಾಗಿ ಒಟ್ಟುವೆನು. ಅಯ್ಯೋ, ಇದೆಯೇ? ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ, ಅಕಟಕಟ, ಮುಂದೇನು ಗತಿ? ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಕಳೆಯುವ ತನಕ. ಅಯ್ಯೋ ಶಿವ ಶಿವ, ಕೊಂದ ಪಾಪವ ಕಳೆಯುವ ತನಕ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಶಾಪಕ್ಕೆ ಗುರಿಯಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಈಗ ಮುಂದೇನು ಮಾಡಲಿ? ಇರಲಿ, ಶ್ರೀಕೃಷ್ಣನ ಬಳಿಯ ಈ ವಿಚಾರವಾಗಿ ಆಲೋಚಿಸುವೆನು. ಕೃಷ್ಣ 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 ಕೃಷ್ಣ. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಹೇಳಲು ಕಾರಣವೇನು? ಕೃಷ್ಣ, ಏನೆಂದು ಹೇಳಲಿ? ತೋರಿಸು ಪಥವ. ಕೃಷ್ಣ, ಅಗತ್ಯವಾಗಿ ಅಗ್ರಜ. ತೋರಿಸು
ಪಥವ ಕೃಷ್ಣ ತೋರಿಸು ನೀ ಪಥವ ಕೃಷ್ಣ ತೋರಿಸು ನೀ ಪಥವ ಕೃಷ್ಣ ಹತಭಾಗ್ಯನಾದೆ ಮತಿಯನ್ನು ತೋರದೆ ಹತಭಾಗ್ಯನಾದೆ ಗತಿಯನ್ನು ತೋರದೆ ಮತಿ ಮಂದನಾದೆ ಕೃಷ್ಣ ಅಗ್ರಜ ಮತಿ ಮಂದನಾದೆ ವೃಷಭವ ಹತಗೈದೆ ಮತಿ ಮಂದನಾದೆ ವೃಷಭವ ಹತಗೈದೆ ತೋರಿಸು ಪಥವ ಕೃಷ್ಣ 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 ಅಗ್ರಜ ಏನೆಂದು ಹೇಳಲಿ ನಾನು ಈ ದಿನ ಗೋಚ ಪಾಪಕ್ಕೆ ಗುರಿಯಾಗಿರುವೆನು ಅಗ್ರಜ ಗೋಹತ್ಯೆಯನ್ನು ಮಾಡಿರುವ ಗೋಹತ್ಯೆಯು ಮಹಾಪಾಪವಲ್ಲವೇ ಅಗ್ರಜ? ಕೃಷ್ಣ ಈ ಪಾಪ ವಿಮೋಚನೆಗೆ ಯಾವುದಾದರೂ ಮಾರ್ಗವಿದ್ದರೆ ತಿಳಿಸು ಅಗ್ರಜ ಇರುವುದು ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದೇವಾಲಯಗಳ ದರ್ಶನವನ್ನು ಮಾಡುವುದರಿಂದ ಗೋಹತ್ಯೆಯ ಪಾಪವು ಪರಿಹಾರವಾಗುವುದೆಂದು ಕೃಷ್ಣ ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಕೃಷ್ಣ ನೀನು ಹಾಗೆ ಮಾಡು. ಕೃಷ್ಣ ಹಾಗಾದರೆ ನಾನು ಈಗಲೇ ಗುರುಪ್ರದಕ್ಷಿಣೆಗೆ ಹೊರಡುವೆನು. ಅಗ್ರಜ ನೀನು ಈಗ ತಾನೇ ದುರ್ಯೋಧನ ಪಕ್ಷ ವಹಿಸುವೆಂದು ಹೇಳಿದೆಯಲ್ಲ ಕೃಷ್ಣ ಪಾಪ ಆತನ ಗತಿ. ಕೃಷ್ಣ ಪಾಂಡವರು ಕೌರವರು ಯುದ್ಧದಲ್ಲಿ ಮಡಿದಾಡಿ ಸಾಯಲಿ, ನನಗಾಗಬೇಕಾದದ್ದು ಏನು? ನನಗೊದಗಿರುವ ಈ ಗೋತ್ಯ ಪಾಪದಿಂದ ವಿಮುಕ್ತನಾದರೆ ಸಾಕು, ನಾನಿನ್ನು ಹೊರಡುವೆನು. ಅಗ್ರಜ ಅಗ್ರಜ ನನಗೆ ಬೇಕಿದ್ದುದು ಇದೆ. ಅಗ್ರಜನು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಮಹಾಪ್ರಳಯವನ್ನೇ ಸಮಾಪ್ತಿಗೊಳಿಸುವೆನು.